ಎಸ್ ನೋಡಿ, ಕೆಪಿಎಸ್ಸಿಯಲ್ಲಿ ನಡೀತಾ ಇರುವಂತಹ ಮತ್ತೊಂದು ಮಹಾ ಭ್ರಷ್ಟಾಚಾರ ಇದೀಗ ಬಯಲಾಗ್ತಾ ಇದೆ. ಬಹಳಷ್ಟು ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಏನ್ ಎಡವಟ್ಟಾಗಿದೆ ಹಾಗಾದ್ರೆ? ಕೆಎಸ್ ಫಲಿತಾಂಶದಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಇದೆಯಂತೆ. ಎಲ್ಲವೂ ಕೂಡ ಈಗ ಹೊರಗೆ ಬರ್ತಾ ಇದೆ. ಗೆಜೆಟೆಡ್ ಪ್ರೊಬೋನರ್ಸ್ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗಾಗಿ ಪರೀಕ್ಷೆ. ಒಂದೇ ಬ್ಲಾಕ್ನ 16 ಅಭ್ಯರ್ಥಿಗಳು ರ್ಯಾಂಕ್ ಆಗಿದ್ದಾರೆ. ಹೇಗೆ? ಕೆಎಸ್ ರಿಸಲ್ಟ್ ಬಗ್ಗೆ ಇದೀಗ ಪರೀಕ್ಷಾರ್ಥಿಗಳಿಗೆ ಅನುಮಾನ ಹೆಚ್ಚಾಗ್ತಾ ಇದೆ. ಕೆಎಸ್ ರಿಸಲ್ಟ್ ಕುರಿತು ಸಮರ್ಪಕ ತನಿಖೆಗೆ ಆಗ್ರಹ ವ್ಯಕ್ತ ಆಗ್ತಾ ಇದೆ. ನೋಡಿ, ಗೆಜೆಟೆಡ್ ಪ್ರೊಬೇಷನ್ಸ್ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗಾಗಿ ಪರೀಕ್ಷೆ ಈಗಾಗಲೇ ನಡೀತಾ ಇರುವಂಥದ್ದು. ಇನ್ನು ಒಂದೇ ಬ್ಲಾಕ್ನ 16 ಅಭ್ಯರ್ಥಿಗಳು ರ್ಯಾಂಕ್ ಅಲ್ಲೇ ಬಂದಿದ್ದಾರಂತೆ. ಅದು ಹೇಗೆ ಸಾಧ್ಯ? ಕೆಎಸ್ ರಿಸಲ್ಟ್ ಬಗ್ಗೆ ಪರೀಕ್ಷಾರ್ಥಿಗಳಿಗೆ ಅನುಮಾನ ಇದೀಗ ಶುರುವಾಗಿದೆ. ಬಹಳಷ್ಟು ಎಡವಟ್ಟಾಗಿದೆ. ಇಲ್ಲಿ ಕೆಎಸ್ ರಿಸಲ್ಟ್ ಕುರಿತು ಸಮರ್ಪಕ ತನಿಖೆಗೆ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ. ಸರಿಯಾದಂತ ತನಿಖೆ ಆಗಬೇಕು. ಏನಾಗ್ತಾ ಇದೆ ಗೋಲ್ಮಾಲ್, ಏನ್ ಭ್ರಷ್ಟಾಚಾರ ನಡೀತಾ ಇದೆ, ನಿಜವಾಗ್ಲೂ ಕೂಡ ಯಾರು ಅರ್ಹರಿದ್ದಾರೋ ಅಥವಾ ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೋ ಅಂಥವ್ರಿಗೆ ಅವಕಾಶ ಸಿಗ್ತಾ ಇದೆಯಾ ಅಥವಾ ಇಲ್ವಾ? ಹೀಗೆ ಬಹಳಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟುತ್ತೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗಾಗಿ ಪರೀಕ್ಷೆ ನಡೀತಾ ಇರುವಂಥದ್ದು. ಇನ್ನು ಒಂದೇ ಬ್ಲಾಕ್ನ 16 ಅಭ್ಯರ್ಥಿಗಳು ರ್ಯಾಂಕ್ ಅಲ್ಲೇ ಬಂದಿದ್ದಾರೆ. ಕೆಎಎಸ್ ರಿಸಲ್ಟ್ ಬಗ್ಗೆ ಇನ್ನ ವಿದ್ಯಾರ್ಥಿಗಳಿಗೂ ಕೂಡ ಅನುಮಾನ ಶುರುವಾಗಿದೆ. ಈಗ ಹೇಗೆ ಸಾಧ್ಯ ಇದು ಅಂತ ಹೇಳಿ ಕೆಎಎಸ್ ರಿಸಲ್ಟ್ ಕುರಿತು ಸಮರ್ಪಕ ತನಿಖೆಗೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಭ್ರಷ್ಟಾಚಾರ ಗೋಲ್ಮಾಲ್ ಏನೋ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಸರಿಯಾದಂತ ರೀತಿಯಲ್ಲಿ ತನಿಖೆ ಆಗಬೇಕು. ನಿಜವಾಗ್ಲೂ ಕೂಡ ಪ್ರಾಮಾಣಿಕವಾಗಿ ಓದುವಂತ ವಿದ್ಯಾರ್ಥಿಗಳಿಗೆ ಆ ಒಂದು ಹುದ್ದೆ ಅಥವಾ ಆ ಒಂದು ಫಲಿತಾಂಶ ಸಿಗ್ತಾ ಇದೆಯಾ ಅಥವಾ ಕೇವಲ ಎಲ್ಲವೂ ಕೂಡ ದುಡ್ಡಿನ ಲೆಕ್ಕಾಚಾರನ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಇಲ್ಲಿ ಕೆಎಸ್ ಫಲಿತಾಂಶದಲ್ಲೇ ಭಾರಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗಾಗಿ ಪರೀಕ್ಷೆ. ಒಂದೇ ಬ್ಲಾಕ್ನ 16 ಅಭ್ಯರ್ಥಿಗಳು ರ್ಯಾಂಕ್ ಬಂದಿದ್ದಾರಂತೆ. ಅದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ವಿಚಾರದಲ್ಲಿ ಸರಿಯಾದಂತಹ ತನಿಖೆ ಆಗಬೇಕು ಅಂತ ಹೇಳಿ ಇದೀಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕೆಎಎಸ್ ರಿಸಲ್ಟ್ ಬಗ್ಗೆ ಇದೀಗ ಎಲ್ಲರಲ್ಲೂ ಕೂಡ ಅನುಮಾನ ಬರ್ತಾ ಇದೆ. ಅಂದ್ರೆ ರಿಸಲ್ಟ್ ಏನ್ ಬರುತ್ತಲ್ಲ ಅದು ನಿಜವಾಗ್ಲೂ ಸರಿಯಾದಂತಹ ರಿಸಲ್ಟಾ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತಾ ಇದೆ. ವಿವಾದದ ಸುಳಿಯಲ್ಲಿ ಸಿಲುಕಿದ ಕರ್ನಾಟಕ ಲೋಕಸೇವಾ ಆಯೋಗ. ಕರ್ನಾಟಕ ಲೋಕಸೇವಾ ಆಯೋಗದ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಗೆಜೆಟೆಡ್ ಪ್ರೊಬೇಷನರ್ಸ್ ಪರೀಕ್ಷೆ ಬರೆದಿದ್ದವರಿಂದ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಕೆಎಸ್ ರಿಸಲ್ಟ್ ರಿಲೀಸ್ ಬಳಿಕ ಸಿಡಿದೆದ್ದಿರುವಂತಹ ಅಭ್ಯರ್ಥಿಗಳು ಗರಂ ಆಗ್ತಿದ್ದಾರೆ. ಫಲಿತಾಂಶದ ಬಗ್ಗೆ ತನಿಖೆಗೆ ಆಗ್ರಹಿಸಿರುವಂತಹ ಕೆಎಸ್ ಉದ್ಯೋಗಾಕಾಂಕ್ಷಿಗಳು ಒಂದೇ ಸೀರಿಯಲ್ ನಂಬರ್ನಲ್ಲಿ ಇದ್ದವರು ರ್ಯಾಂಕ್ ಬಂದಿದ್ದು ಹೇಗೆ? ಒಂದೇ ಸೀರಿಯಲ್ ನಂಬರ್ ಅಂತೆ. ಇವರೆಲ್ಲರೂ ಕೂಡ ರ್ಯಾಂಕ್ ಬಂದ್ಬಿಟ್ರು. ಅದು ಹೇಗೆ ಸಾಧ್ಯ? ಇಲ್ಲೇ ಗೊತ್ತಾಗುತ್ತಲ್ವಾ ಏನೋ ಗೋಲ್ಮಾಲ್ ಆಗಿದೆ ಅಂತ ಹೇಳಿ. ನೋಡಿ, ಇಲ್ಲಿ ನಂಬರ್ ಮಾರ್ಕ್ ಮಾಡಿದಾರಲ್ಲ, ಇದ್ರಲ್ಲೇ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಸೇಮ್ ಇರುವಂತಹ ನಂಬರ್ಸ್ಗಳು. ಅದು ಹೇಗೆ ಸಾಧ್ಯ? ಒಂದೇ ಸೀರಿಯಲ್ ನಂಬರ್ನಲ್ಲೇ ಇದ್ದವರು ರ್ಯಾಂಕ್ ಬಂದಿದ್ದು ಹೇಗೆ? ಇದೀಗ ತನಿಖೆ ನಡೆಸಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯಗೆ ಟ್ವೀಟ್ ಮಾಡುವ ಮೂಲಕ ಆಗ್ರಹ ವ್ಯಕ್ತ ಆಗ್ತಾ ಇದೆ. ಪರೀಕ್ಷಾರ್ಥಿಗಳ ಆಗ್ರಹ ಬಹಳಷ್ಟು ಇಲ್ಲಿ ಕೇಳಿ ಬರ್ತಾ ಇದೆ. ಉದ್ಯೋಗಾಕಾಂಕ್ಷಿಗಳು ಒಂದೇ ಸೀರಿಯಲ್ ನಂಬರ್ನಲ್ಲಿ ಇದ್ದವರು ರ್ಯಾಂಕ್ ಬಂದಿದ್ದು ಹೇಗೆ? ಅದು ಹೇಗೆ ಸಾಧ್ಯ? ಹೀಗೆ ಕೆಎಎಸ್ ರಿಸಲ್ಟ್ ರಿಲೀಸ್ ಬಳಿಕ ಅಭ್ಯರ್ಥಿಗಳು ಕೂಡ ಗರಂ ಆಗ್ತಾ ಇದ್ದಾರೆ. ನಿಜವಾಗ್ಲೂ ಇಲ್ಲಿ ಯಾರಿಗೆಲ್ಲ ಅವಕಾಶ ಸಿಗಬೇಕಾಗಿದೆಯೋ ಅಂಥವ್ರಿಗೆ ಅವಕಾಶ ಸಿಗುತ್ತಾ? ಪ್ರಾಮಾಣಿಕವಾಗಿ ಓದಿದವರು ಇಲ್ಲಿ ಮುಂದೆ ಬರ್ತಾರಾ ಅಥವಾ ದುಡ್ಡು ಕೊಟ್ರೆ ಅಷ್ಟೇ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಡೆಸ್ಕ್ ಇಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ಇಲ್ಲಿ ಮಹಾ ಎಡವಟ್ಟು ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಕೆಪಿಎಸ್ಸಿಯಲ್ಲಿ ಇಷ್ಟೊಂದು ದೊಡ್ಡ ಗೋಲ್ಮಾಲ್ ನಡೀತಾ ಇದೆ ಅಂತಂದ್ರೆ ಎಲ್ಲೋ ಒಂದು ರೀತಿಯಾಗಿ ಕಷ್ಟಪಟ್ಟು ಓದುವಂತ ವಿದ್ಯಾರ್ಥಿಗಳಿಗೆ ಬೆಲೆನೇ ಇಲ್ವಾ ಅಥವಾ ಪ್ರಾಮಾಣಿಕವಾಗಿ ಓದೋದೇ ತಪ್ಪ? ಇಲ್ಲ ಅಂತಂದ್ರೆ ಎಲ್ಲವೂ ಕೂಡ ದುಡ್ಡಿನ ಲೆಕ್ಕಾಚಾರನ ಅನ್ನೋಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಏನಾಗಿರ್ಬೋದು ಇಲ್ಲಿ? ಆಕ್ಚುಲಿ ಏನಾಗ್ತಿದೆ ಅಂತ?
ರೋಶಿನಿ, ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂತಹ ಪರೀಕ್ಷೆಗಳಲ್ಲಿ ಎಲ್ಲೋ ಒಂದು ಕಡೆ ಅಕ್ರಮಗಳು ಕೂಡ ನಡೀತಾ ಇದ್ದಾವೆ ಅನ್ನುವಂಥದ್ದು ಈಗಿನಿಂದಲ್ಲ, ಹಿಂದಿನಿಂದಲೂ ಕೂಡ ಆರೋಪಗಳ ಮೇಲೆ ಆರೋಪಗಳು ಕೂಡ ಬಂದಿರತಕ್ಕಂಥದ್ದು. ಹಲವು ರೀತಿಯ ತನಿಖೆಯನ್ನು ಕೂಡ ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲೂ ಸಹಿತ ಅದು ಯಾವುದೇ ರೀತಿ ಫಲಿತಾಂಶ ಬರ್ತಾ ಇಲ್ಲ. ಪದೇ ಪದೇ ಅದೇ ರೀತಿಯಾಗಿರ್ತಕ್ಕಂಥ ಅಕ್ರಮಗಳಿಗೆ ದಾರಿ ಮಾಡಿಕೊಡ್ತಾ ಇದೆ. ಅದೇ ರೀತಿಯಲ್ಲಿ ಇದೀಗ ಮತ್ತೊಂದು ಅಕ್ರಮ ಕೂಡ ಆಗಿದೆ ಏನೋ ಅನ್ನುವಂಥ ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಏನು ಈಗಾಗಲೇ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳನ್ನ ಏನು ಎಕ್ಸಾಮ್ಗೆ ಏನು ನಡೆಸಿತ್ತು ಕರ್ನಾಟಕ ಲೋಕಸೇವಾ ಆಯೋಗ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ, ಈ ಒಂದು ಪರೀಕ್ಷೆಗಳ ಮುಖ್ಯ ಪರೀಕ್ಷೆಯ ಫಲಿತಾಂಶ ಕೂಡ ಪ್ರಕಟವಾಗಿರ್ತಕ್ಕಂಥದ್ದು. ಈ ಒಂದು ಫಲಿತಾಂಶವನ್ನ ನೋಡಿದಿರ್ತಕ್ಕಂತಹ ಅಭ್ಯರ್ಥಿಗಳೇನು ಒಂದ್ ಕಡೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅನುಮಾನ ಮೂಡ್ತಾ ಇದೆ ಅಂತಂದ್ರೆ, ಒಂದೇ ಕೇಂದ್ರದಲ್ಲಿ 10 ಅಭ್ಯರ್ಥಿಗಳು ಕೂಡ ಇಲ್ಲಿ ರ್ಯಾಂಕ್ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಒಂದೇ ಕೇಂದ್ರದಲ್ಲಿ ಅದು ಹೇಗೆ 10 ಮಂದಿ ಬಂದ್ರು ಅನ್ನುವಂಥದ್ದು, ಅವರೇನಾದ್ರೂ ಸರಿಯಾಗಿ ಅವರು ಎಕ್ಸಾಮ್ ಬರೆದು ಫಲಿತಾಂಶ ನಿಜವಾಗಿಯೂ ಕೂಡ ಅವರ ರ್ಯಾಂಕ್ ಬಂದಿದ್ದೆ ಆದ್ರೆ ಅವರ ಒಂದು ಉತ್ತರ ಪತ್ರಿಕೆಯನ್ನು ಕೂಡ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಅವರು ಯಾವ ಒಂದು ಭಾಷೆಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ, ವಿಷಯವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಬೇಕು, ನಮ್ಗೆಲ್ಲರೂ ಕೂಡ ಬಹಿರಂಗ ಪಡಿಸಬೇಕು ಅನ್ನುವಂಥದ್ದು ಅಭ್ಯರ್ಥಿಗಳು ಕೂಡ ಈಗ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈ ಹಿಂದೆ ಕೂಡ PDO ಹುದ್ದೆ ಕೂಡ ಎಕ್ಸಾಮ್ ನಡೆಸುವಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಫಲಿತಾಂಶದಲ್ಲಿ ಒಂದೇ ಊರಿನವರು 5 ಮಂದಿ ಕೂಡ ಅಲ್ಲಿ ಅಭ್ಯರ್ಥಿಗಳು ಕೂಡ ಪಾಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಕೂಡ ಅನುಮಾನಕ್ಕೆ ಎಡೆ ಮಾಡಿ ಕೊಡ್ತಾ ಇತ್ತು. ದುರದೃಷ್ಟ ಏನಂತಂದ್ರೆ ಅಲ್ಲಿ ಅವರಿಗೆ ಆ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳೇನಿದ್ರು ಅವರಿಗೆ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನವೂ ಕೂಡ ಇರಲಿಲ್ಲ, ಅಂತವರು ಕೂಡ ಅಲ್ಲಿ ಪಾಸ್ ಆಗಿದ್ರು. ಹಾಗಾಗಿ ಇವು ಹೀಗೆ ಹಲವು ರೀತಿಯ ಎಕ್ಸಾಮ್ಗಳು ನಡೆಸಿದಂತಹ ಸಂದರ್ಭದಲ್ಲಿ ಈ KPSC ಕತೆ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಅಕ್ರಮಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆಯಾ ಅನ್ನುವಂಥದ್ದು, ಅಲ್ಲಿ ಯಾರ ಎಡವಟ್ಟು ಅನ್ನುವಂಥದ್ದು ಕೂಡ ಈವರೆಗೂ ಕೂಡ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟಿಗೆ ತೆಲ್ಲುವಾಗಿ ಪರಿಣಮಿಸಿದೆ. ಅಭ್ಯರ್ಥಿಗಳು ಸಾಕಷ್ಟು, ಯಾಕಂತಂದ್ರೆ ಅವ್ರದೇ ಆಗಿರ್ತಕ್ಕಂಥ ಹಲವಾರು ಅವರ ಕುಟುಂಬದ ಜವಾಬ್ದಾರಿಗಳ ಹೊತ್ತು ಸಾಕಷ್ಟು ಒಂದು ತಯಾರಿನ ನಡೆಸಿರ್ತಾರೆ, ಶ್ರಮವನ್ನು ವಹಿಸಿರ್ತಾರೆ. ಆದ್ರೆ ಇದೀಗ ಎಲ್ಲೋ ಒಂದು ಕಡೆ ನಡುವೆ ಈ ರೀತಿಯಾಗಿರ್ತಕ್ಕಂಥ ಅಕ್ರಮ ನಡೆದ್ರೆ ಯಾವ ರೀತಿಯಾಗಿ ಅಭ್ಯರ್ಥಿಗಳಿಗೆ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಮತ್ತೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದು ದೊಡ್ಡ ಮಟ್ಟಿಗೆ ಚರ್ಚೆ ಗ್ರಾಸವಾಗ್ತಾ ಇದೆ. ಇದೀಗ ರಾಜ್ಯ ಸರ್ಕಾರಕ್ಕೂ ಕೂಡ ಇದು ದೊಡ್ಡ ಮಟ್ಟಿಗೆ ತೆಲ್ಲವಾಗಿ ಪರಿಣಮಿಸಿದೆ. ರೋಶಿನಿ, ಬಸವರಾಜ್, ಇಲ್ಲಿ ಮುಖ್ಯವಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೀತಾ ಇದೆ ಅಥವಾ ಇಷ್ಟೊಂದು ಗೋಲ್ಮಾಲ ಆಗ್ತಾ ಇದೆ ಅಂತಂದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬಂದಿಲ್ವಾ? ಯಾವತ್ತೂ ಕೂಡ ಇಷ್ಟೊಂದು ವರ್ಷದಿಂದ ನಡೀತಾ ಇದೆ, ಈ ಹಿಂದೆಯೂ ಕೂಡ ಇಂಥ ಘಟನೆಗಳು ನಡೆದೋಗೋದು ಎಕ್ಸಾಂಪಲ್ಸ್ ಇದಾವೆ. ಇದೀಗ ಮತ್ತೊಮ್ಮೆ ಇದೇ ರೀತಿ ಆಗ್ತಾ ಇರುವಂತದ್ದು. ಹಾಗಾಗಿ ಇದಕ್ಕೊಂದು ಪರಿಹಾರ ಅಂತಂದ್ರೆ ಏನಿರ್ಬೋದು, ಏನ್ ಮಾಡ್ಬೋದು ಸರ್ಕಾರ ಈಗ? ರೋಶಿನಿ, ಹಿಂದೆಯೂ ಕೂಡ ಈ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವಂಥ ಎಕ್ಸಾಮ್ಗಳಲ್ಲಿ ಪದೇ ಪದೇ ಅಕ್ರಮಗಳು ಕೂಡ ಎಡೆ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಲ್ಲಿರ್ತಕ್ಕಂಥ ಇಲಾಖೆ ಒಂದು ಕಾರ್ಯದರ್ಶಿಗಳನ್ನು ಕೂಡ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿದೆ. ಅಧಿಕಾರಿಗಳನ್ನು ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದೆ. ತನಿಖೆಯನ್ನು ಕೂಡ ಕೈಗೊಂಡಿದೆ, ಕೆಲವೊಂದಿಷ್ಟು ತನಿಖೆಗಳು ಕೂಡ ವಹಿಸಿದ್ದಾರೆ. ಆದರೂ ಸಹಿತ ಈ ಅಕ್ರಮಗಳು ನಡೀತಕ್ಕಂಥದ್ದು, ಈ ರೀತಿಯಾಗಿ ಆರೋಪಗಳು ಬರ್ತಕ್ಕಂಥದ್ದು ನಿಲ್ತಾ ಇಲ್ಲ. ಹಾಗಾಗಿ ಇದು ಕೂಡ ಕ್ಯಾಬಿನೆಟ್, ಈ ಹಿಂದೆ ಕೂಡ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆಸಿದೆ. ಇದಕ್ಕೇನಾದರೂ ಒಂದು ಅಂತಿಮವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಹುಡುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ರಾಜ್ಯ ಸರ್ಕಾರ, ಈ ಹಿಂದೆ ಯಾವುದೇ BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಹಲವು ಸರ್ಕಾರ ಬಂದ ಸಂದರ್ಭದಲ್ಲಿ ಇದೇ ದೊಡ್ಡ ಮಟ್ಟಿಗೆ ತೆಲ್ಲವೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದಿಷ್ಟು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ, ಒಂದಿಷ್ಟು ಅಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಮುಂದಾಗ್ತಾ ಇದ್ವಿ. ಆದರೆ ಎಲ್ಲೋ ಒಂದು ಕಡೆ ಇದು ಸರಿ ಆಗ್ತಾನೆ ಇಲ್ಲ. ಹಾಗಾಗಿ ಇವತ್ತು ಕೂಡ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಕೂಡ ಹೇಳಿದ್ದಾರೆ, ಇದನ್ನ ನಾವು ಕೂಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ನಡೆಸಿ ಸೂಕ್ತವಾಗಿರ್ತಕ್ಕ ಕ್ರಮ ಕೈಗೊಳ್ತೇವೆ. ಮುಂದೆ ಕೂಡ ಈಗ 56,000 ಹುದ್ದೆಗಳಿಗೂ ಕೂಡ ಕರೀಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ರೀತಿ ಗೊಂದಲ ಸೃಷ್ಟಿ ಆಗಬಾರ್ದು. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ಕ್ರಮ ಯಾವ ರೀತಿ ವಹಿಸಬೇಕು ಅನ್ನುವಂಥದ್ದು ಚರ್ಚೆ ಮಾಡ್ತೇವೆ ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಬರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಕೂಡ ಈ ವಿಚಾರ ಚರ್ಚೆ ಆಗುವಂಥದ್ದು. ರೋಶಿನಿ, ಥ್ಯಾಂಕ್ ಯು ಹುಗಾರ್, ನೀವೆಲ್ಲ ಮಾಹಿತಿಗಾಗಿ.